ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 23/11/2025. ಶಿವ ಬಾಬಾರವರ ವಾಕ್ಯ. ರಿವೈಸ್ ಕೋರ್ಸ್ 1/3/2022. ಓಂ ನಮಃ ಶಿವಾಯ. ದುಃಖದ ಕಾರಣ ಮತ್ತು ನಿವಾರಣೆ. ಮಕ್ಕಳಿಗೆ ಪ್ರತಿಯೊಂದು ಶುಭ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ನಿಶ್ಚಯ ಬುದ್ಧಿ, ಮಕ್ಕಳ ಪ್ರತಿಯೊಂದು ದುರ್ಬಲತೆಯನ್ನು ಪೂರ್ಣ ಮಾಡುವಂತಹ ದುಃಖಹರ್ತ, ಸುಖಕರ್ತ, ಕಲ್ಯಾಣಕಾರಿ ಶಿವಬಾಬಾ ಮಾತನಾಡುತ್ತಾರೆ. ಒಳ್ಳೆಯದು. ಎಲ್ಲ ಮಕ್ಕಳು ಪ್ರೀತಿಯಲ್ಲಿ ನಡೆದುಕೊಂಡು ಬಂದಿದ್ದೀರಾ ಅಥವಾ ಹಾರಿಕೊಂಡು ಬಂದಿದ್ದೀರಾ? ಹಾರಿಕೊಂಡು ಯಾರು ಬಂದಿದ್ದೀರಾ? ಪ್ರೀತಿಯಲ್ಲಿ ಹಾರಾಟ ಮತ್ತು ನಡಿಗೆ ಇದೆ. ಇಂದು ಎಲ್ಲ ಮಕ್ಕಳಿಗೂ ಜನ್ಮದಿನದ ಶುಭಾಶಯಗಳು. ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಆಚರಿಸುತ್ತೇವೆ ಅಲ್ಲವೇ? ಎಲ್ಲರೂ ಖುಷಿಯಾಗಿದ್ದೀರಾ? ಮಿಲನ ಆಚರಿಸುವ ಮೊದಲು ಎಲ್ಲರ ಮನಸ್ಸಿನಲ್ಲಿ ಯಾವ ಅಲೆ ಓಡುತ್ತಿತ್ತು? ನನ್ನ ಬಾಬಾ ಯಾವಾಗ ಬರುತ್ತಾರೆ? ಯಾವಾಗ ಮಿಲನ ಮಾಡುತ್ತೇನೆ? ಇಂದು ತಂದೆ ಎಲ್ಲ ಮಕ್ಕಳನ್ನು ಕೇವಲ ನೋಡುತ್ತಲೇ ಇರಬೇಕು ಎನಿಸಿದೆ. ಸುಸ್ತಾಗಿದ್ದೀರಾ? ತಂದೆ ಎಲ್ಲರ ಕಾಲುಗಳನ್ನು ಒತ್ತಬೇಕೇ? ಮಕ್ಕಳು ಸೇವೆ ಮಾಡಿ ಸುಸ್ತಾಗಿರುತ್ತಾರೆ ಅಲ್ಲವೇ? ಇಂದು ತಂದೆಗೆ ಆಹ್ವಾನವು ಇಡೀ ವಿಶ್ವದಲ್ಲಿ ಬರುತ್ತಿದೆ. ನೀವು ಎಲ್ಲರೂ ಬಾಬಾರವರಿಗೆ ನೀವು ಸುಸ್ತಾಗಿದ್ದೀರಾ ಎಂದು ಕೇಳುವಿರಾ? ಏಕೆಂದರೆ ತಂದೆಯು ಇಡೀ ವಿಶ್ವದಲ್ಲಿ ಸುತ್ತಾಡಿ ಬಂದಿದ್ದಾರೆ. ಇಡೀ ವಿಶ್ವದ ಸ್ಥಿತಿ ಮತ್ತು ಬ್ರಾಹ್ಮಣ ಮಕ್ಕಳ ಸ್ಥಿತಿಯನ್ನು ನೋಡುತ್ತಿದ್ದಾರೆ. ಭಾಗ್ಯಶಾಲಿಗಳು ಓಡೋಡಿ ಬರುತ್ತಾರೆ ಮತ್ತು ಬಂದಿರುವವರ ಅದೃಷ್ಟವು ಹಲವು ಪಟ್ಟು ಹೊಳೆಯುತ್ತದೆ. ಹಾಗಾದರೆ ನೀವು ಅದೃಷ್ಟಶಾಲಿಗಳೇ? ಎಷ್ಟು ಭಾಗ್ಯಶಾಲಿಗಳು! ಸರಿ, ಯಾರು ತಂದೆಯನ್ನು ನೋಡಲು ಬಂದಿದ್ದಾರೋ ಆ ಮಕ್ಕಳು ಸಹ ಏನಾಗಿದ್ದಾರೆ? ಭಾಗ್ಯಶಾಲಿಗಳು. ಏಕೆ? ನೋಡಲು ಬಂದಿದ್ದಾರೆ. ನೋಡುವುದು ಮತ್ತು ಸಿಗುವುದು ಎರಡು ಬೇರೆ ಬೇರೆ. ನೋಡುವವರು ಮೊದಲು ಸ್ವತಃ ನೋಡಲು ಬರುತ್ತಾರೆ. ಬುದ್ಧಿಯಲ್ಲಿ ತಂದೆ ಕುಳಿತಿದ್ದಾರೆ, ನಂತರ ಹೋಗಿ ಇತರರಿಗೆ ಹೇಳುತ್ತಾರೆ. ಸರಿ, ಅಲ್ಲಿ ನಿಜವಾಗಿಯೂ ನಮ್ಮ ಬಾಬಾ ಬರುತ್ತಿದ್ದಾರೆ. ಮಿಲನ ಮಾಡುವವರ ಸಾಲು ಬೇರೆ ಮತ್ತು ನೋಡುವವರ ಸಾಲು ಬೇರೆ. ಹಾಗಾದರೆ ನೀವು ಮಕ್ಕಳು ಯಾವ ಸಾಲಿನಲ್ಲಿ ಬರಬೇಕು? ಎರಡೂ ಸಾಲುಗಳಲ್ಲಿ ಏನು ವ್ಯತ್ಯಾಸವಿದೆ? ಮಿಲನ ಮಾಡುವವರಿಗೆ ದೃಢ ನಿಶ್ಚಯವಿರುತ್ತದೆ ಮತ್ತು ನೋಡುವವರಿಗೆ ಸ್ವಲ್ಪ ನಂತರ ನಿಶ್ಚಯವಾಗುತ್ತದೆ. ಅವರಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಒಂದು ಬಾರಿ ಬರುತ್ತಾರೆ, 2 ಬಾರಿ ಬರುತ್ತಾರೆ, ಆದರೆ ಎಲ್ಲಿಯೂ ಹೋಗುವುದಿಲ್ಲ. ಒಮ್ಮೆ ಸಿಕ್ಕ ನಂತರ ಅದು ಎಷ್ಟೇ ಸಮಯದ ನಂತರ ಬಂದರೂ ಖಂಡಿತ ಬರುತ್ತಾರೆ. ಒಳ್ಳೆಯದು. ತಂದೆಯನ್ನು ನೋಡಿ ಬರುವ ಮಕ್ಕಳು ಪ್ರೀತಿಯಲ್ಲಿ ಬರುವವರು. ಬಲೆ ಚೆಕ್ಕಿಂಗ್ ಮಾಡಲು ಬಂದರು, ನೋಡಲು ಬಂದರು. ಆ ಮಕ್ಕಳು ತಂದೆಯ ಹೃದಯದಲ್ಲಿ ನೆಲೆಸುತ್ತಾರೆ. ಈಗ ಇನ್ನೊಂದು ಪ್ರಕಾರದ ಮಕ್ಕಳು. ಇವರು ತಮ್ಮ ಸಂಘಟನೆ ಎಷ್ಟು ದೊಡ್ಡದಾಗಿದೆ ಎಂದು ನೋಡಲು ಬರುತ್ತಾರೆ. ಸ್ವಲ್ಪ ಇನ್ನಷ್ಟು ದೊಡ್ಡದಾದರೆ ನಾವು ಜಿಗಿಯುತ್ತೇವೆ. ಹಾಗಾಗಿ ಇಂತಹ ಮಕ್ಕಳು ಕೇವಲ ಸಂಘಟನೆಯನ್ನು ನೋಡಲು ಬರುತ್ತಾರೆ. ಆ ಮಕ್ಕಳಿಗೆ ತಂದೆಯೊಂದಿಗೆ ಯಾವುದೇ ವ್ಯವಹಾರವಿರುವುದಿಲ್ಲ. ಯಾರಾದರೂ ಅಂತಹವರು ಕುಳಿತಿಲ್ಲ ತಾನೇ? ಕುಳಿತಿದ್ದಾರೆಯೇ? ಮಕ್ಕಳು ಹೇಳುತ್ತಿದ್ದಾರೆ, ನೀವೇ ನೋಡುತ್ತೀರಿ ಬಾಬಾ. ಅದಕ್ಕಾಗಿಯೇ ಕೇಳುತ್ತಿದ್ದೇನೆ. ನೋಡುತ್ತಿದ್ದೇನೆ, ಅದಕ್ಕಾಗಿಯೇ ಕೇಳುತ್ತಿದ್ದೇನೆ. ಸಂಘಟನೆಯನ್ನು ನೋಡಿಯೂ ಬರುತ್ತಿದ್ದಾರೆ. ನಂತರ ತಂದೆಯ ಮೇಲೆ ಪ್ರೀತಿಯಾದರೆ ಆಗಲೂ ಮಾರ್ಜಿನ್ ಇದೆ. ತಂದೆಯ ಹೃದಯವು ವಿಶಾಲವಾಗಿದೆ. ಏಕೆಂದರೆ ತಂದೆ ಎಂದರೆ ತಂದೆಯೇ ಅಲ್ಲವೇ? ಪ್ರತಿ ಮಗುವನ್ನು ಹೃದಯದಿಂದ ಸ್ವಾಗತಿಸುತ್ತಾರೆ. ಎಲ್ಲರೂ ಖುಷಿಯಾಗಿದ್ದೀರಲ್ಲವೇ? ಇಂದಿನಿಂದ ಯೋಚಿಸಿ,
ನನ್ನ ಬಾಬಾ ನನಗೆ ಸಿಕ್ಕಿದ್ದಾರೆ. ಆಗ ಎಲ್ಲ ತೊಂದರೆಗಳು ಕೊನೆಗೊಂಡಿವೆ, ಎಲ್ಲ ದುಃಖಗಳು ದೂರವಾಗಿವೆ ಮತ್ತು ನಾನು ದುಃಖಿಯಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ನನ್ನ ಆತ್ಮದ ಸಂಸ್ಕಾರ ದುಃಖದ್ದು ಅಲ್ಲ. ನಾನು ಸದಾ ಸುಖಿಯಾಗಿದ್ದೇನೆ, ಅದೃಷ್ಟಶಾಲಿಯಾಗಿದ್ದೇನೆ, ಸದಾ ಶಾಂತ ಆಗಿದ್ದೇನೆ. ತಂದೆ ಸುಖಗಳ ಸಾಗರವಾದಾಗ ಅವರ ಮಕ್ಕಳು ಹೇಗಿರಬೇಕು? ಸುಖದ ಸಾಗರನ ಮಕ್ಕಳು ನಾವು ತುಂಬ ದುಃಖಿ ಎಂದು ಹೇಳಿದರೆ ತಂದೆಗೆ ಹೇಗನಿಸುತ್ತದೆ? ದುಃಖಿಗಳೇ, ಹೌದೇ? ಪ್ರತಿ ಮಗುವು ಬೇರೆ ಬೇರೆ ರೀತಿಯ ದುಃಖಗಳನ್ನು ತಂದೆಗೆ ಹೇಳುತ್ತಾರೆ. ಬಾಬಾ, ನನ್ನ ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ಅದಕ್ಕಾಗಿಯೇ ನಾನು ದುಃಖಿಯಾಗಿದ್ದೇನೆ. ಬಾಬಾ, ನಾನು ತುಂಬ ಅನಾರೋಗ್ಯದಿಂದಿದ್ದೇನೆ, ಅದಕ್ಕಾಗಿಯೇ ನಾನು ದುಃಖಿಯಾಗಿದ್ದೇನೆ. ಬಾಬಾ, ನನ್ನನ್ನು ಸೆಂಟರ್ಗೆ ಬರಲು ಬಿಡುವುದಿಲ್ಲ, ಅದಕ್ಕಾಗಿಯೇ ನಾನು ದುಃಖಿಯಾಗಿದ್ದೇನೆ. ಒಂದು ವೇಳೆ ದೃಢ ನಿಶ್ಚಯವಿದ್ದರೆ ನಾನು ಮತ್ತು ನನ್ನ ಬಾಬಾ ಮತ್ತು ತಂದೆ ನನಗೆ ಕಲಿಸಲು ಬರುತ್ತಾರೆ ಎಂದು, ನಾನು ತಂದೆಯ ಛತ್ರಛಾಯೆಯಲ್ಲಿ ಬೆಳೆಯುತ್ತಿದ್ದೇನೆ ಎಂದು, ಆಗ ಯಾವುದೇ ದುಃಖವಿರುವುದಿಲ್ಲ. ಏಕೆಂದರೆ ಜವಾಬ್ದಾರಿ ತಂದೆಯದಾಗಿದೆ. ದುಃಖಿ ಯಾವಾಗ ಆಗುತ್ತೀರಿ? ತಂದೆ ಬುದ್ಧಿಯಿಂದ ಹೊರಟು ಹೋದಾಗ ಯಾವಾಗಲೂ ದುಃಖಿ ಆಗುವುದು. ಈ ವಿಶ್ವದ, ಈ ಪ್ರಪಂಚದ ಯಾವುದೇ ವಸ್ತು ಅಥವಾ ವ್ಯಕ್ತಿ ನೆನಪಾದಾಗ ಆಗ ದುಃಖಿಯಾಗುವಿರಿ. ಒಂದು ವೇಳೆ ತಂದೆ ನೆನಪಾದರೆ ಆಗ ಇದು ತಂದೆಯ ಗ್ಯಾರಂಟಿ. ತಂದೆ ದುಃಖಿಯಾಗಲು ಬಿಡುವುದಿಲ್ಲ. ಒಂದು ವೇಳೆ ಯಾರಾದರೋ ಏನಾದರೋ ಹೇಳಿ ದುಃಖಿಯಾದರೆ ಅದು ತಂದೆಯ ಕಾರಣದಿಂದಲ್ಲ. ಯಾರ ಕಾರಣದಿಂದ? ವ್ಯಕ್ತಿಯ ಕಾರಣದಿಂದ ದುಃಖಿ ಆಗಿದ್ದೀರಿ. ಯಾವುದೇ ವಸ್ತು ಸಿಗಲಿಲ್ಲ ಎಂದು ದುಃಖಿಯಾಗಿದ್ದೀರಿ. ಆದರೆ ತಂದೆ ಹೃದಯದಲ್ಲಿ ಕುಳಿತಿದ್ದರೆ ದುಃಖಿ ಆಗುವಿರಾ? ಒಂದು ವೇಳೆ ಬ್ರಾಹ್ಮಣ ಮಕ್ಕಳೂ ಸಹ ನಾವು ತುಂಬ ದುಃಖಿ ಎಂದು ಹೇಳಿದರೆ ಆಗ ತಂದೆ ಏನು ಹೇಳುತ್ತಾರೆ? ಆಗ ಆ ಮಕ್ಕಳು ಬಹಳ ಒಳ್ಳೆಯವರು. ಯಾರು ಅಂದರೆ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದಾರೆ. ಅವರಿಗೆ ಯಾವುದೇ ವ್ಯಕ್ತಿಯೊಂದಿಗೂ ಲಗಾವಿಲ್ಲ, ಅಂದರೆ ಆಕರ್ಷಣೆ ಇಲ್ಲ. ಯಾವುದೇ ವಸ್ತುವಿನೊಂದಿಗೂ ಆಕರ್ಷಣೆ ಇಲ್ಲ. ಅವರು ಕೇವಲ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ. ಪರಿಚಯವಿಲ್ಲದೆ ತಂದೆಯನ್ನು ಕರೆಯುತ್ತಿದ್ದಾರೆ. ಆದರೂ ಸುಖಿಯಾಗಿದ್ದಾರೆ. ಮತ್ತು ಮಕ್ಕಳು ತಂದೆಯ ಮಿಲನ ಮಾಡಲು ಬರುತ್ತಾರೆ. ಇಷ್ಟು ವರ್ಷ ಪಾಲನೆ ಪಡೆದುಕೊಂಡಿದ್ದಾರೆ. ಆದರೂ ಏನು ಹೇಳುತ್ತಾರೆ? ನಾವು ದುಃಖಿ. ಒಂದು ವೇಳೆ ದುಃಖಿ ಆದರೆ ಇಡೀ ಸಂಸಾರಕ್ಕೆ ಸುಖ ಶಾಂತಿಯ ಆಸ್ತಿ ಯಾರು ಕೊಡುತ್ತಾರೆ? ಖಜಾನೆಯೇ ಇಲ್ಲ, ಖುಷಿಯೇ ಇಲ್ಲ, ಸುಖವೇ ಇಲ್ಲ. ಆಗ ಈ ಇಡೀ ಸಂಸಾರಕ್ಕೆ ಖುಷಿ ಯಾರು ಕೊಡುತ್ತಾರೆ? ಮಕ್ಕಳು ಉತ್ತರ ಕೊಡ್ತಾ ಇದ್ದರೆ ಬಾಬಾ ಕೊಡುತ್ತಾರೆ ಎಂದು. ಬಾಬಾ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಬಾಬಾ ಹೇಗೆ ಕೊಡುತ್ತಾರೆ? ಮಕ್ಕಳಿಗೆ ಬ್ರಹ್ಮ ತಂದೆಯ ಮೂಲಕ ತಂದೆ ಸಿಕ್ಕಂತೆ ಇಡೀ ವಿಶ್ವದಲ್ಲಿ ಸ್ವರ್ಗ ಬರುವುದು ಯಾರ ಮೂಲಕ? ಮಕ್ಕಳ ಮೂಲಕ ಬರುತ್ತದೆ ಅಲ್ಲವೇ? ಹಾಗಾದರೆ ಇಂದಿನಿಂದ ಏನು ಹೇಳುವಿರಿ? ನಾನು ತುಂಬ ಖುಷಿಯಾಗಿದ್ದೇನೆ, ನಾನು ತುಂಬ ಸುಖಿಯಾಗಿದ್ದೇನೆ. ಯಾವ ವಸ್ತುವಿನ ಬಗ್ಗೆ ಪದೇ ಪದೇ ವರ್ಣನೆ ಆಗುತ್ತದೆಯೋ ಆ ವಸ್ತು ಒಂದು ದಿನ ನಿಮ್ಮ ಮನೆಗೆ ಬರುತ್ತದೆ ಎಂದು ಹೇಳುತ್ತಾರೆ. ಉದಾಹರಣೆಗೆ, ಎಲ್ಲ ಮಕ್ಕಳು ಪದೇ ಪದೇ ದುಃಖವಾದಾಗ ಯಾರನ್ನು ಕರೆದಿದ್ದೀರಿ? ಹೇ ಈಶ್ವರ, ಬಾ, ಈ ಸಂಸಾರದಲ್ಲಿ ತುಂಬ ದುಃಖವಿದೆ, ಕರೆದಿದ್ದೀರಿ ಅಲ್ಲವೇ? ಪದೇ ಪದೇ ಕರೆದಿದ್ದೀರಿ ಅಲ್ಲವೇ? ಆಗ ತಂದೆ ಬಂದರು. ಪದೇ ಪದೇ ನಾನು ತುಂಬ ಭಾಗ್ಯಶಾಲಿಯಾಗಿದ್ದೇನೆ, ನಾನು ತುಂಬ ಖುಷಿಯಾಗಿದ್ದೇನೆ, ನಾನು
ತುಂಬ ಸುಖಿಯಾಗಿದ್ದೇನೆ, ತುಂಬ ಶಾಂತವಾಗಿದ್ದೇನೆ ಎಂದು ಹೇಳಿದರೆ ಆಗ ಏನು ಬರುತ್ತದೆ? ಮನೆಗೆ ಯಾರು ಬರುತ್ತಾರೆ? ಖುಷಿ ಬರುತ್ತದಲ್ಲವೇ? ಸುಖ ಬರುತ್ತದೆ, ಶಾಂತಿ ಬರುತ್ತದೆ. ಮತ್ತು ಪದೇ ಪದೇ ನಾನು ತುಂಬ ದುಃಖಿ, ನಾನು ತುಂಬ ಅನಾರೋಗ್ಯದಿಂದಿದ್ದೇನೆ, ನನ್ನಂತಹ ದುಃಖವನ್ನು ಯಾರೂ ಅನುಭವಿಸಿಲ್ಲ ಎಂದು ಕರೆದರೆ ಮನೆಗೆ ಏನು ಬರುತ್ತದೆ? ದುಃಖ ಬರುತ್ತದೆ ಅಲ್ಲವೇ? ಈ ಸುಖ ದುಃಖ ಏನೂ ಅಲ್ಲ, ಇದು ಯೋಚನೆಯ ಆಟವಾಗಿದೆ. ಯಾವುದೇ ವಸ್ತುವನ್ನು ಪದೇ ಪದೇ ಕರೆದರೆ ಅದೇ ಬರುತ್ತದೆ. ಒಂದು ವೇಳೆ ಅತಿಥಿಗೆ ಪದೇ ಪದೇ ಸಂದೇಶ ಕಳುಹಿಸಿದರೆ ನೀವು ಬನ್ನಿ, ನೀವು ಬನ್ನಿ ಎಂದು, ಆಗ ಅವರು ಏನು ಮಾಡುತ್ತಾರೆ? ಒಂದು ದಿನ ಬಂದೇ ಬರುತ್ತಾರೆ ಮತ್ತು ಬಂದ ನಂತರ ಮತ್ತೆ ಹೋಗುವುದಿಲ್ಲ, ಹೌದಲ್ಲವೇ? ಹಾಗಾದರೆ ಏನು ಮಾಡಬೇಕು? ಯಾರಿಗೆ ಸಂದೇಶ ಕೊಡಬೇಕು? ಪ್ರತಿದಿನ ಸಂದೇಶ ಕೊಡಿ. ನಾನು ತುಂಬ ಖುಷಿಯಾಗಿದ್ದೇನೆ, ನಾನು ತುಂಬ ಸುಖಿಯಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಸರಿಯಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮ ನನ್ನ ಮನೆಗೆ ಬಂದಿದ್ದಾರೆ, ಸುಖ ಶಾಂತಿಯ ಗಂಟನ್ನು ತಂದಿದ್ದಾರೆ, ನನ್ನ ಮನೆ ಖುಷಿಯಿಂದ ತುಂಬಿದೆ. ಆಗ ಯಾರು ಬರುತ್ತಾರೆ? ಸ್ವಯಂ ತಂದೆ ಪ್ರತಿದಿನ ಬರುತ್ತಾರೆ. ನೀವು ಕರೆದರೆ ತಂದೆ ಪ್ರತಿದಿನ ಬರುತ್ತಾರೆ. ತಂದೆ ತಮ್ಮ ವಾಗ್ದಾನದಲ್ಲಿ ಪಕ್ಕಾ ಆಗಿದ್ದಾರೆ, ಏಕೆಂದರೆ ತಂದೆ ಒಪ್ಪಂದವನ್ನು ಪಕ್ಕಾ ಮಾಡುತ್ತಾರೆ. ಮಕ್ಕಳು ಕರೆದರೂ ತಂದೆ ಬರುವುದಿಲ್ಲ ಎನ್ನುವುದು ಈ ರೀತಿ ಎಂದಿಗೂ ಆಗುವುದಿಲ್ಲ. ಸರಿ, ಇಂದಿನಿಂದ ಏನು ಮಾಡುವಿರಿ? ಕರೆಯುವಿರಾ? ಈ ಸಂಕಲ್ಪದೊಂದಿಗೆ ಹೋಗಿ, ಇಂದಿನಿಂದ ನನ್ನ ಮನೆಯಲ್ಲಿರುವ ಎಲ್ಲ ಭೂತಗಳು ಹೊರಗೆ ಹೋಗಬೇಕು ಮತ್ತು ನನ್ನ ತಂದೆ ಮನೆಗೆ ಬರಬೇಕು. ಭೂತವನ್ನು ಕರೆದರೆ ಭೂತ ಬರುತ್ತದೆ, ತಂದೆಯನ್ನು ಕರೆದರೆ ತಂದೆ ಬರುತ್ತಾರೆ. ಭೂತಗಳು ತೊಂದರೆ ಕೊಡುತ್ತವೆ ಅಲ್ಲವೇ? ಭೂತಗಳ ತಂದೆ ಭೂತನಾಥ ಬಂದಾಗ ಎಲ್ಲರ ಭೂತಗಳು ಹೊರಟು ಹೋಗುತ್ತವೆ. ಒಳ್ಳೆಯದು ಮಕ್ಕಳೇ, ಖುಷಿಯ ಗೀತೆಗಳನ್ನು ಹಾಡಿ ಖುಷಿ ಆಚರಿಸಿರಿ. ನನಗೆ ಯಾರು ಸಿಕ್ಕಿದ್ದಾರೆ? ಯಾರು ಈ ದೂರು ಕೊಡಬಾರದು. ಬಾಬಾ, ನಾವು ತುಂಬ ಹಿಂದಿನಿಂದ ಸಿಕ್ಕಿದ್ದೇವೆ, ಮುಂದೆ ಕುಳಿತು ಸಿಕ್ಕಿಲ್ಲ. ಅಂದರೆ ಮಿಲನದಲ್ಲಿ ಹಿಂದೆ ಕುತ್ಕೊಂಡು ಮಿಲನ ಮಾಡಿದ್ದೀವಿ, ಮುಂದೆ ಕುತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ರೀತಿ ಯಾರೂ ಹೇಳಬಾರ್ದು. ಎಲ್ಲರ ಈ ದೂರು ಕಳೆದು ಹೋಯಿತಲ್ಲವೇ? ಯಾರು ಉಳಿದಿದ್ದಾರೋ ಅವರಿಗೆ ಹೃದಯಪೂರ್ವಕ ಸ್ವಾಗತ. ತಂದೆ ಕುಳಿತಿರುವವರ ಇಚ್ಛೆ ಪೂರ್ಣವಾಗುವವರೆಗೆ ತಂದೆ ಏನು ಮಾಡುತ್ತಾರೆ? ಬರುತ್ತಾರೆ, ಮಿಲನ ಮಾಡುತ್ತಾರೆ, ಇಚ್ಛೆ ಪೂರ್ಣಗೊಳಿಸುತ್ತಾರೆ. ಆದರೆ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಸಿಗುತ್ತಾರೆ. ಈಗ ತಂದೆ ಬಂದಿದ್ದಾರೆ ಇಚ್ಛೆಗಳನ್ನು ಪೂರ್ಣಗೊಳಿಸಲು. ಯಾರು ಪ್ರತಿ ಮಗುವು ಕುಳಿತು ಹೇಳುತ್ತಿದ್ದರು, ಬಾಬಾ ನನಗೆ ಒಂದು ಸಾರಿ ಮುಂದೆ ಬರುವ ಅವಕಾಶ ಸಿಗಲಿ. ಆದರೆ ತಂದೆಯ ಪಾತ್ರ ಬದಲಾದಾಗ ಏನಾಗುತ್ತದೆ? ಆದ್ದರಿಂದ ಪಾತ್ರ ಬದಲಾಗುವ ಮೊದಲು ಈಗಲೂ ಎದರಿ ಕುಳಿತಿರುವ ಆ ಮಕ್ಕಳಿಗಾಗಿ ಯಾವ ವಿಷಯದ ಭಯ? ಪ್ರೀತಿ ಯಾರೊಂದಿಗೆ ಮಾಡಿದ್ದೀರಿ? ಸರಿ, ಎದರುವವರು ಎದ್ದು ನಿಲ್ಲಲಿ. ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಭಯವಿದೆಯಾದರೂ ಮಕ್ಕಳು ಯೋಚಿಸುತ್ತಾರೆ, ಎದ್ದು ನಿಂತರೆ ಸ್ವಲ್ಪ ಅವಮಾನವಾಗುತ್ತದೆ ಎಂದು. ಇಂದು ಈ ಸೂಕ್ಷ್ಮದಲ್ಲಿರುವ ಭಯವನ್ನೂ ಸಹ ತಂದೆಗೆ ಕೊಟ್ಟು ಹೋಗಿ, ಏಕೆಂದರೆ ತಂದೆಗೆ ಹೆದರುವ ಮಕ್ಕಳು ಬೇಡ. ಹೆದರುವವನು ಎಂದರೆ ನಾವು ಯಾರೊಂದಿಗಾದರೂ ಜಗಳವಾಡುತ್ತೇವೆ ಎಂದರ್ಥವಲ್ಲ. ಇದು ಹಾಗಿಲ್ಲ. ನಿರ್ಭಯ ಯಾವಾಗಲೂ ತನ್ನ ಹೋರಾಟವನ್ನು ಶಾಂತನಾಗಿ ಹೋರಾಡುತ್ತಾನೆ. ಅವನು ನಿಜವಾದ ನಿರ್ಭಯನಾಗಿರುತ್ತಾನೆ. ಸರಿ ತಾನೆ?
ಮತ್ತು ಉತ್ತರವನ್ನೂ ಸಹ ತುಂಬ ಪ್ರೀತಿಯಿಂದ ಕೊಡುತ್ತಾನೆ. ಸರಿ ತಾನೆ? ಎಲ್ಲಿ ತಂದೆಯ ಮಾತು ಬರುತ್ತದೆಯೋ ಅಲ್ಲಿ ಮುಂದೆ ಯಾರೂ ನಿಲ್ಲುವುದಿಲ್ಲ. ತಂದೆಯ ಮುಂದೆ ಯಾರ ಮಾತು ಬಂದಿತ್ತು? ಮಕ್ಕಳದ್ದಲ್ಲವೇ? ಆಗ ತಂದೆ ಇದೂ ನೋಡಲಿಲ್ಲ. ಇಷ್ಟು ದೊಡ್ಡ ಸ್ಟೇಜನ್ನು ಬಿಡಬೇಕಾಗುತ್ತದೆ, ಇಷ್ಟು ಲಕ್ಷಾಂತರ ಮಕ್ಕಳನ್ನು ಬಿಡಬೇಕಾಗುತ್ತದೆ, ಇಷ್ಟು ನಿರ್ಮಿಸಿದ ಅರಮನೆಯನ್ನು ಬಿಡಬೇಕಾಗುತ್ತದೆ. ನೋಡಲಿಲ್ಲ ಅಲ್ಲವೇ? ಅದಕ್ಕಿಂತ ಮೊದಲ ಮಾತು ತಂದೆ ಇದನ್ನೂ ನೋಡಲಿಲ್ಲ, ನಾನು ಪರಮಧಾಮವನ್ನೂ ಸಹ ಬಿಡಬೇಕಾಗುತ್ತದೆ ಎಂದು. ಏಕೆಂದರೆ ಮಾತು ತಂದೆಯ ಮಕ್ಕಳದ್ದಾಗಿತ್ತು. ತಂದೆ ಮಕ್ಕಳನ್ನು ಪರೀಕ್ಷಿಸಲು ಹುಡುಕಲು 1 ಸೆಕೆಂಡನ್ನು ವ್ಯರ್ಥ ಮಾಡಲಿಲ್ಲ. ಆದರೆ ಮಕ್ಕಳು ತಂದೆಯನ್ನು ಪರೀಕ್ಷಿಸಲು ಹುಡುಕಲು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಹಾಗಾದರೆ ಏನು ಮಾಡಬೇಕು? ಸಮಯವೇ ಇಲ್ಲ ಸಮಯವನ್ನು ವ್ಯರ್ಥ ಮಾಡಲು. ಸರಿ ತಾನೆ? ಸದಾ ಖುಷಿಯಾಗಿರಿ. ತಂದೆಯ ವರದಾನಿ ಹಸ್ತ ಎಲ್ಲರ ತಲೆಯ ಮೇಲಿದೆ. ಸರಿ ತಾನೆ? ಖುಷಿಯಾಗಿದ್ದೀರಾ? ಇಂದು ತಂದೆ ಎಲ್ಲರಿಗೂ ಖುಷಿಯ ಗಂಟನ್ನು ಕೊಟ್ಟಿದ್ದಾರೆ, ಸುಖದ ಗಂಟನ್ನು ಕೊಟ್ಟಿದ್ದಾರೆ, ಶಾಂತಿಯ ಗಂಟನ್ನು ಕೊಟ್ಟಿದ್ದಾರೆ. ಎಲ್ಲರೂ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡಿದ್ದೀರಿ ಅಲ್ಲವೇ? ತುಂಬಿಕೊಂಡಿದ್ದೀರಾ? ಒಳ್ಳೆಯದು ಮಕ್ಕಳೇ. ಸದಾ ಖುಷಿಯಾಗಿರಿ ಮತ್ತು ಹೃದಯದಿಂದ ಗೀತೆಗಳನ್ನು ಹಾಡುತ್ತಾ ಇರಿ. ಇನ್ನು ಸ್ವಲ್ಪ ನಶೆ ಇರಲಿ, ಆದರೆ ಮಾತುಗಳು ಸಹ ಹೃದಯದಿಂದ ಬರಬೇಕು. ತಂದೆ ಏನು ಹೇಳಿದರು? ಇವರು ನನ್ನ ಅಂತಹ ಮಕ್ಕಳು ಯಾರು ಇಡೀ ವಿಶ್ವವನ್ನು ಸತ್ಯಯುಗವನ್ನಾಗಿ ಮಾಡುತ್ತಾರೆ, ಯಾರು ಇಡೀ ವಿಶ್ವದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪಿಸುತ್ತಾರೆ, ಅಂತಹ ಮಕ್ಕಳು. ಇಂತಹ ನಶೆ ಇರಬೇಕು, ಖುಷಿ ಇರಬೇಕು. ಪ್ರಾಪ್ತಿ ಯಾರಿಗೆ ಆಯಿತು? ಯಾರು ಸಿಕ್ಕಿದ್ದಾರೆ? ಮಾತ್ ಪಿತಾ ಬಾಪ್ ದಾದಾ ಸಿಕ್ಕಿದ್ದಾರೆ. ಸರಿ ತಾನೆ? ಏಕೆಂದರೆ ಎಲ್ಲಿ ದೃಢ ನಿಶ್ಚಯವಿದೆಯೋ ಅಲ್ಲಿ ತಂದೆ ಯಾವುದೇ ವಸ್ತುವಿನ ಕೊರತೆ ಆಗಲು ಬಿಡುವುದಿಲ್ಲ. ಯಾವುದೇ ವಸ್ತುವಿನ ಕೊರತೆ ಆಗಲು ಬಿಡುವುದಿಲ್ಲ. ಒಳ್ಳೆಯದು ಮಕ್ಕಳೇ. ಹೀಗೆ ಖುಷಿಯಲ್ಲಿ ತೇಲುವ, ಸುಖ ಶಾಂತಿಯ ಅಲೆಗಳಲ್ಲಿ ಮುಳುಗುವ ಇಂತಹ ಅದೃಷ್ಟವಂತ ಮಕ್ಕಳಿಗೆ ಬಾಪ್ ದಾದಾರವರ ಅತಿ ಮಧುರ ನೆನಪು ಮತ್ತು ಪ್ರೀತಿ. ಮತ್ತೆ ಸಿಗೋಣ. ನಂತರ ಬಾಬಾರವರಿಗೆ ಧ್ವಜ ಹಾರಿಸಲು ಹೇಳಲಾಯಿತು. ಆಗ ಬಾಬಾ ಹೇಳಿದರು, ಬ್ರಹ್ಮ ಬಾಬಾರವರಿಂದ ಮಾಡಿಸಿರಿ, ಇಂದು ಬ್ರಹ್ಮ ಬಾಬಾರವರಿಂದ ಮಾಡಿಸಿರಿ. ಖುಷಿ ಇದೆಯಲ್ಲವೇ? ಮಿಲನ ಮಾಡುವ ಖುಷಿ ಇದೆ. ಬ್ರಹ್ಮ ಬಾಬಾರವರು ಈ ಮಾತುಗಳನ್ನು ಹೇಳುತ್ತಾರೆ. ಬಾಬಾ, ನಾನು ಹೋದರೆ ಮಕ್ಕಳು ನಿಮ್ಮನ್ನು ಮರೆತು ಬಿಡುತ್ತಾರೆ. ಹಾಗಾಗುವುದೇ? ಹಾಗಾದರೆ ಏನು ಮಾಡಬೇಕು? ಬ್ರಹ್ಮ ಬಾಬಾರವರನ್ನು ಕಳುಹಿಸಬೇಕೇ? ಎಲ್ಲಿಯೂ ಹೋಗಿಲ್ಲ, ಇಲ್ಲಿಯೇ ಕುಳಿತಿದ್ದಾರೆ, ಪಕ್ಕದಲ್ಲಿ ಕುಳಿತಿದ್ದಾರೆ, ಕೇಳುತ್ತಿದ್ದಾರೆ. ಸರಿ ಮಕ್ಕಳೇ, ಮತ್ತೆ ಸಿಗೋಣ, ಬೇಗ ಸಿಗೋಣ. ಮಕ್ಕಳಿಗಾಗಿ ಟೋಲಿ ತೆಗೆದುಕೊಂಡು ಬನ್ನಿರಿ. ಮತ್ತೆ ಬಾಬಾ ಎಲ್ಲ ಮಕ್ಕಳಿಗೂ ಟೋಲಿ ಕೊಟ್ಟು ಮಕ್ಕಳನ್ನು ದೃಷ್ಟಿಯಿಂದ ಸಂತುಷ್ಟ ಮಾಡಿ ಮಕ್ಕಳಿಂದ ಬೀಳ್ಕೊಡುಗೆ ತೆಗೆದುಕೊಂಡರು. ವರದಾನ: ಪವಿತ್ರ ಪ್ರವೃತ್ತಿ ಅಥವಾ ಟ್ರಸ್ಟಿ ಆಗಿರಿ. ಚೆಕ್ ಮಾಡಿಕೊಳ್ಳಿ, ತಮ್ಮ ಪ್ರವೃತ್ತಿಯನ್ನು ಪವಿತ್ರವನ್ನಾಗಿ ಮಾಡಿಕೊಂಡಿದ್ದೀರಾ? ಬುದ್ಧಿಯ ಪ್ರವೃತ್ತಿ ಆಗಿದೆ ಶುದ್ಧ ಸಂಕಲ್ಪ ಮಾಡುವುದು. ವಾಣಿಯ ಪ್ರವೃತ್ತಿಯಾಗಿದೆ ಯಾವುದು ತಂದೆಯ ಮೂಲಕ ಕೇಳುತ್ತೇವೆ ಅದನ್ನು ಅನ್ಯರಿಗೆ ಹೇಳುವುದು. ಕರ್ಮದ ಪ್ರವೃತ್ತಿಯಾಗಿದೆ ಕರ್ಮಯೋಗಿಗಳಾಗಿ ಕರ್ಮ ಮಾಡುವುದು. ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿ ಇರುವುದು. ಕರ್ಮದ ಮೂಲಕ ತಂದೆಯ ಶ್ರೇಷ್ಠ ಕಾರ್ಯಗಳನ್ನು ಪ್ರತ್ಯಕ್ಷ ಮಾಡುವುದು ಹಾಗೂ ಪ್ರತಿಯೊಂದು ಕರ್ಮ ಚರಿತ್ರೆಯ ರೂಪದಲ್ಲಿ ಮಾಡುವುದು. ಚತುರತೆಯಿಂದ ಅಲ್ಲ, ಚರಿತ್ರೆ
ಅದು ಸಹ ದಿವ್ಯ ಚರಿತ್ರೆ. ಅನ್ಯರ ಸಂಬಂಧ ಸಂಪರ್ಕದಲ್ಲಿ ಪ್ರವೃತ್ತಿಯಲ್ಲಿ ಇದ್ದರೂ ಎಲ್ಲರನ್ನು ತಂದೆಯೊಂದಿಗೆ ಸಂಬಂಧ ಜೋಡಿಸುವುದು. ಈ ರೀತಿ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿರುವುದರಿಂದಲೇ ವ್ಯರ್ಥದಿಂದ ನಿವೃತ್ತಿ ತಾನಾಗಿಯೇ ಆಗುತ್ತದೆ. ಪವಿತ್ರ ಪ್ರವೃತ್ತಿಗೆನೆ ಟ್ರಸ್ಟಿ ಎಂದು ಹೇಳಲಾಗುತ್ತದೆ, ಗೃಹಸ್ಥಿ ಎಂದು ಹೇಳುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.